ಜ್ಯುವೆಲರಿ ಶಾಪ್ ಮಾಲೀಕನಿಗೆ ವಂಚನೆ ಪ್ರಕರಣದಲ್ಲಿ ಶ್ವೇತಾ ಗೌಡ ಎಂಬಾಕೆಯ ಬಂಧನ ಆಗಿದೆ. ಅದರ ವಿಚಾರಣೆ ವೇಳೆ ಆಕೆ ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಆಪ್ತೆ ಅಂತೇಳಿ ಕೆಲವೊಂದಷ್ಟು ವಿಚಾರಗಳು ಓಡಾಡ್ತಿದೆ. ಈ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ವರ್ತೂರ್ ಪ್ರಕಾಶ್ ಅವರು ಇದರ ಮಾತಾಡ್ತಾ ಹೋಗ್ತೀನಿ. ಸರ್, ಶ್ವೇತಾ ಗೌಡ ಅನ್ನೋ ಒಬ್ಬ ಮಹಿಳೆ ಅರೆಸ್ಟ್ ಆಗಿದ್ದಾಳೆ. ಆಕೆ ಅನ್ನೋದು ನಿಮ್ಗೆ ಪರಿಚಯನಾ ಸರ್? ನನಗೆ ನಿನ್ನೆ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದರು ಈ ಥರ ವಿಷಯ ಅಂತೇಳಿ. ಒಂದು 3 months ಬ್ಯಾಕು ನಮ್ಮ ಮನೆಗೆ ಬಂದು ನಾನು ಸಮಾಜ ಸೇವಕಿ ಅಂತೇಳಿ ನನಗೆ ಪರಿಚಯ ಆಗಿದ್ದು ಒಂದು 3 ತಿಂಗಳಿಗೆ ಮುಂಚೆ. ಆಮೇಲೆ 20 ದಿವಸ ಒಂದು 3-4 ಸತಿ ನಮ್ಮ ಮನೆಗೆ ಬಂದೋಗಿರಬೇಕು. ಅಷ್ಟು ಬಿಟ್ಟರೆ ಈ ಒಡವೆ ವಿಚಾರಕ್ಕೂ ನನಗೂ ಅಥವಾ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಈಗ ನೆನ್ನೆನೇ ಗೊತ್ತಾಗಿದ್ದು ಆಕೆ ಸರಿ ಇಲ್ಲ, ಈ ಥರ ಮಾರ್ವಾಡಿ ಅಂಗಡಿನಲ್ಲಿ ಒಡವೆ ತಗೊಂಡ್ರ ವಿಚಾರ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ನಾನು ಸೋಮವಾರ ದಿವಸ ಏನದು ವಿಷಯ ಎಲ್ಲ ಟಿನಾಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ಸರ್, ತಮ್ಗೆ ಏನಾದರೂ ನೋಟಿಸ್ ಕೊಟ್ಟಿದ್ದಾರಾ ಸರ್? ಈ ಬಗ್ಗೆ ತಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿ? ಇಲ್ಲ, ನೋಟಿಸ್ ಏನು ಬಂದಿಲ್ಲ. ಫೋನ್ ಮಾಡಿದ್ರು. ನಾನು ನಿನ್ನೆ ಹುಟ್ಟಿದಬ್ಬ ಇತ್ತು, ಹಂಗಾಗಿ ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾಯಿದ್ದೀನಿ, ಮದುವೆ ಇದೆ. ಸೋಮವಾರ ಹೋಗಿ ಎಲ್ಲ ಪ್ರತಿಯೊಂದು ವಿಷಯನ ಹೇಳ್ತೀನಿ. ಬಟ್ ಈ ಟಿ ವಿನಲ್ಲಿ ಬಂದಿರೋದು, ಪತ್ರಿಕೆನಲ್ಲಿ ಬಂದಿರೋದು ಸುಳ್ಳು. ನನ್ನ ಫ್ರೆಂಡು ಹಂಗೆ ಹಿಂಗೆ ಅಂತೇಳಿ, ನನ್ನ ಫ್ರೆಂಡು ಇಲ್ಲ, ಏನೂ ಇಲ್ಲ, ಇದೇ ಸಮಾಜ ಸೇವಕಿ ಅಂತೇಳಿ ಪರಿಚಯ ಆಗಿದೆ ಅಷ್ಟೇ. ಬಟ್ ಒಡವೆ ವಿಚಾರ, ಬಂಗಾರ ತಗೊಂಡ್ರದ್ದು ಅವೆಲ್ಲ ನನ್ನ ಗಮನಕ್ಕೆ ಗೊತ್ತಿಲ್ಲ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅದು. ಸರ್, ಈ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಏನಾದ್ರು ತಮಗೆ ತಿಳಿಸಿದ್ರು? ಅಂದರೆ ನಿಮ್ಮನೆ ಅಡ್ರೆಸ್ಸೇ ಕೊಟ್ಟಿದ್ಲು, ಇಲ್ಲಿಗೆ ಕೆಲವೊಂದಷ್ಟು ಜ್ಯುವೆಲ್ಸ್ ತಂದು ಕೊಟ್ಟಿದ್ದೀನಿ ಅಂತೇಳಿ ವಿಚಾರಗಳು ಹೊರಗಡೆ ಬರ್ತಿದೆ. ಈ ಬಗ್ಗೆ ಏನಾದ್ರು ತಮಗೇನಾದ್ರು ಮಾಹಿತಿಗೆ ಬಂತ ಅಂತ? ಎಲ್ಲ ಪ್ರತಿಯೊಂದು ಕೂಡ ನನಗೆ ಗೊತ್ತೇ ಇಲ್ಲ. ಒಡವೆನೂ ಅಲ್ಲಿ ನಮ್ಮನೆ ಒಡವೆ ವಿಷಯನೇ ಗೊತ್ತಿಲ್ಲ. ನನಗೆ ನೆನ್ನೆನೇ ಗೊತ್ತಾಗಿದ್ದು. ಈಕೆ ಒಡವೆ ತಗೊಂಡ್ರದ್ದು ಅಂಗಡಿನಲ್ಲಿ ನೆನ್ನೆನೇ ಗೊತ್ತಾಗಿದ್ದು. ಬಟ್ ಅದು ಟಿ ವಿನಲ್ಲಿ ಬಂದಿದ್ದು ನಾನು ನೋಡಿದೆ, ಅವೆಲ್ಲ ಸುಳ್ಳು ವಿಷಯ. ಸರ್, ಅಂದರೆ ಇಲ್ಲ ಒಂದು ಕಡೆ ನಿಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನೀವೇ ಹೇಳ್ತಾ ಇದ್ದೀರಾ. ಆಕೆ ನಮಗೆ ಪರಿಚಯ ಇಲ್ಲ, ಇವೆಲ್ಲ ಸುಳ್ಳು ಅಂತೇಳಿ. ನೀವೇನಾದರೂ ಆಕೆ ಮೇಲೆ ಕಂಪ್ಲೇಂಟ್ ಕೊಡೋಂಥ ಕೆಲಸ, ಅಂದರೆ ನಿಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಆಕೆ ಮೇಲೆ ನೀವೇನಾದ್ರು ಕಾನೂನು ಕ್ರಮ ತಗೊಳ್ತೀರಾ ಅಂತ? ಇಲ್ಲ, ಈಗ ನೆನ್ನೆಯಿಂದ ನಾನು ಅದ್ರ ಬಗ್ಗೆ ತಿಳ್ಕೊಂಡೆ. ಸುಮಾರು ಜನಕ್ಕೆಲ್ಲ ಪರಿಚಯ ಮಾಡಿಕೊಂಡು VIPsನೆಲ್ಲ ಈ ಥರ ಫೋಟೋಗಳು ಇಟ್ಕೊಳೋದು, ಸೆಲ್ಫಿ ತಗೊಳೋದು, ಆ ವೃತ್ತಿನೇ ಅದೇ ಥರ ಕಾಣಿಸ್ತಾ ಐತೆ. ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಅವರು ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಸುಮಾರು ಜನ ಇರೋದು ನನ್ನ ಗಮನಕ್ಕೆ ನೆನ್ನೆ ಗೊತ್ತಾಯಿತು. ಹಾಗಾಗಿ ಬಟ್ ನನಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ವಿಷಯ ಇಲ್ಲ. ಬಟ್ ಒಡವೆ ವಿಚಾರ 100ಕ್ಕೆ 100 ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್, ಇಂಥ ವಿಚಾರಗಳು ಬಂದಾಗ ಸಾಮಾನ್ಯವಾಗಿ ನಿಮ್ಮ ಕ್ಷೇತ್ರದ ಜನನ ಗಮನಿಸ್ತಾ ಇರ್ತಾರೆ, ಸಾಕಷ್ಟು ಜನ ಅಭಿಮಾನಿಗಳು ಇರ್ತಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮಲ್ಲಿ ಈ ಬಂದಿರೋಂಥ ಒಂದು ವಿಚಾರ ಸಂಬಂಧಪಟ್ಟಂಗೆ? ನಾನು ಹೆಂಗೆ ಏನು ಅಂತ ನಮ್ಮ ಕ್ಷೇತ್ರದ ಜನಕ್ಕೆ, ರಾಜ್ಯದ ಜನಕ್ಕೆ ಗೊತ್ತೈತೆ. ಇವೆಲ್ಲ ಕೂಡ ಅನಿವಾರ್ಯ, ಈ ಥರ ಬಂದೈತೆ. ಇದು 100ಕ್ಕೆ 100 ಸುಳ್ಳಾರೋಪ ಇದು. ಓಕೆ, ಇದಿಷ್ಟು ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.